ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನಸು ಬುಟಿಕ್. ನಾನು ಥ್ರೆಡ್ ಪೈಪಿಂಗು, ಇನ್ನರ್ ಥ್ರೆಡ್ ಪೈಪಿಂಗ್ ಯಾವ ಥರ ಎಲ್ಲ ಕಟ್ಟಿಂಗ್ ಮಾಡ್ಕೋಬೇಕು, ಸ್ಟಿಚ್ ಮಾಡಬೇಕು ಅಂತ ಹೇಳಿ ಪಾರ್ಟ್ 1 ಪಾರ್ಟ್ 2ದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಿಮಗೆ. ಇವಾಗ ಪಾರ್ಟ್ 3ದಲ್ಲಿ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಎರಡನ್ನೂ ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ಇದರಲ್ಲಿ ನಾನು ಹೇಳ್ಕೊಡ್ತೀನಿ ನಿಮಗೆ. ಈ ಥರ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಎರಡನ್ನೂ ಅಟ್ಯಾಚ್ ಮಾಡ್ಕೊಬಿಡಿ ಫಸ್ಟು. ಆಮೇಲೆ ಅಲ್ಲಲ್ಲಿ ಸಣ್ಣ ಸಣ್ಣದಾಗಿ ಕಚ್ಕೊಡಿ. ಆವಾಗ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ ಎರಡೂ ಉಲ್ಟಾ ಮಾಡುವಾಗ ಯಾವುದೇ ರೀತಿಯಲ್ಲೂ ಸಿಂಕ್ ಆಗೋಲ್ಲ. ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀರ ಅಂದರೆ ಇದನ್ನು ತುಂಬ ಚೆನ್ನಾಗಿ ನೀಟಾಗಿ ಸಣ್ಣ ಸಣ್ಣದಾಗಿ ಕಚ್ಕೊಡಿ. ಇಲ್ಲಾಂದರೆ ಸ್ಟಿಚ್ ಹಾಕಿರೋದು ಕಟ್ಟಿಂಗ್ ಆಗಿಬಿಟ್ರೆ ಮತ್ತು ಸರಿ ಆಗೋಲ್ಲ ಪೈಪಿಂಗ್ ತಿರ್ಸೋದಕ್ಕೆ. ಸೊ ನೀಟಾಗಿ ನಾನು ತೋರಿಸ್ತಿದ್ದೀನಲ್ಲ ಆ ಥರ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಂಬಿಟ್ಟು ಅಲ್ಲಲ್ಲಿ ಶೇಪ್ ಬರೋ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ನೋಡಿಬಿಟ್ಟು ಇವಾಗ ನಾನು ಯಾವ ಥರ ಮಾಡ್ತಿದ್ದೀನಿ ನೋಡ್ಕೊಳ್ಳಿ, ಒಂದು ಸರಿ ನೋಡ್ಕೊಂಬಿಟ್ಟು ನೀಟಾಗಿ ಸ್ಟಿಚ್ ಮಾಡಿ ಈ ಥರ. ಆವಾಗ ನಿಮಗೆ ಇನ್ನೂ ಪೈಪಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಎರಡು ಸೈಡ್ ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ ಎರಡೂ ಒಂದೇ ಥರ ಕಾಣಿಸುತ್ತೆ, ಯಾವುದೇ ಪ್ರಾಬ್ಲಮ್ ಬರೋಲ್ಲ ಮತ್ತು ಸಿಂಕ್ ಆಗೋಲ್ಲ. ಮೇಲ್ಗಡೆ ಲೈನಿಂಗು ಕೆಳಗಡೆ ಮೇನ್ ಫ್ಯಾಬ್ರಿಕ್ಕು ಎರಡೂ ಎತ್ಕೊಳ್ಳೋ ಥರ ಯಾವುದೇ ರೀತಿಯಲ್ಲೂ ಕಾಣಿಸಲ್ಲ. ಸೊ ಹೀಗೆ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಟ್ಟು ನೋಡಿ ನಾನು ತೋರಿಸ್ತಿದ್ದೀನಿ ಯಾವ ಥರ ಕಾಣಿಸ್ತಿದೆ ಅಂತೇಳಿ. ಈ ಥರ ಸ್ಟಿಚ್ ಮಾಡ್ಕೊಂಬಿಟ್ರೆ ನಿಮಗೆ ಥ್ರೆಡ್ ಪೈಪಿಂಗಿಂದ ಬ್ಲೌಸಿಗೆ ಲುಕ್ಕೇ ಚೇಂಜ್ ಆಗುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇನ್ನೊಂದು ಥರ ಪೈಪಿಂಗು ಮಾಡ್ಬೋದು. ನಾನು ಇದಕ್ಕೆ ತೋರಿಸ್ತಿದ್ದೀನಿ ನೋಡಿ. ಲೈನಿಂಗನ್ನು ಬ್ಯಾಕ್ ಸೈಡಲ್ಲಿ ಅಥವಾ ನೆಕ್ಕಲ್ಲಿ ಇದೇ ಥರದ ಪೈಪಿಂಗ್ ಮಾಡ್ತೀವಿ ಅಂದ್ರೂ ಬರುತ್ತೆ. ಇವಾಗ ತೋರಿಸ್ತಿದ್ದೀನಿ ನೋಡಿ, ಬ್ಯಾಕ್ ಸೈಡಲ್ಲಿ ನಾನು ಈ ಥರ ಹಾಕ್ತಿದ್ದೀನಿ. ಅದು ಇನ್ನರ್ ಪೈಪಿಂಗ್ ಆದರೆ ಇದು ಮೇಲ್ಗಡೆಯಿಂದ ಹೀಗೆ ಪೈಪಿಂಗ್ ಮಾಡ್ಬೋದು. ಫಸ್ಟ್ ಒಂದು ಲೈನಿಂಗ್ ಕ್ಲಾತ್ ತೊಗೊಂಡು ಸ್ಟಿಚ್ ಇಟ್ಕೊಬಿಡಿ. ಆಮೇಲೆ ಇದು ಪೈಪಿಂಗ್ ರೆಡಿ ಮಾಡ್ಕೊಂಡಿರೋದನ್ನು ಅದಕ್ಕೆ ಫಸ್ಟು ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಅದ್ರ ಮೇಲೆ ಲೈನಿಂಗಿಂದ ಪೀಸು ಸ್ಟಿಚ್ ಮಾಡಿದ್ರಲ್ವ ಅದನ್ನು ಅದರ ಮೇಲೆ ಸ್ಟಿಚ್ ಮಾಡ್ತಾ ಹೋಗಿ ಬೆರಳಿನ ಸಹಾಯದಿಂದ ಈ ಥರ ಸ್ಟಿಚ್ ಮಾಡಿ. ನೀವು ರಫ್ ಮಾಡಿದಾಗ ನಿಮಗೆ ಅದು ಪೈಪಿಂಗ್ ಹಾಕಿರೋದು ಅಲ್ಲಿ ಕೈಗೆ ಸಿಗತ್ತೆ. ಅದರ ಸಹಾಯದಿಂದ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಟ್ಟು ಈ ಥರ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕಟ್ಟಿಂಗ್ ಮಾಡಿಬಿಟ್ಟು ಅದನ್ನು ನೀಟಾಗಿ ತಿರ್ಸಿದ್ರೆ ತುಂಬ ಚೆನ್ನಾಗಿ ಪೈಪಿಂಗ್ ಬರುತ್ತೆ. ಇದು ಇನ್ನೊಂದು ಥರ ಪೈಪಿಂಗು. ಹೀಗೆ ನನ್ನ ಟೈಲರಿಂಗ್ ವೀಡಿಯೋಸ್ ಎಲ್ಲ ನಾನು ಹಾಕ್ತಾಯಿರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಲೈಕ್ ಮಾಡಿ. ಮತ್ತು ಇದ್ರ ಬಗ್ಗೆ ಟೈಲರಿಂಗ್ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಚಾನಲ್ನಲ್ಲಿ ಕಮೆಂಟ್ಸ್ ಮಾಡಿ, ನಾನು ಅದ್ರ ಬಗ್ಗೆ ನಿಮ್ಗೆ ವಿಡಿಯೋ ಮಾಡ್ತೀನಿ. ಹಾಗೆ ನನ್ನನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.